ಸಚಿವ ಸ್ಥಾನ ಯಾಕಿಲ್ಲ? ಕಾಂಗ್ರೆಸ್ ವಿರುದ್ಧ ಅಭಿಮಾನಿಗಳ ಆಕ್ರೋಶ. ದಲಿತ ಸಮುದಾಯಕ್ಕೆ ಅನ್ಯಾಯದ ಆರೋಪ. ಹಳೆ ಮೈಸೂರು ಭಾಗದ ಪ್ರಬಲ ದಲಿತ ನಾಯಕ ಮಹದೇವಪ್ಪರಿಗೆ ಸೂಕ್ತ ರಾಜಕೀಯ ಸ್ಥಾನಮಾನ ನೀಡಬೇಕು ಎಂಬ ಆಗ್ರಹ ತೀವ್ರಗೊಂಡಿದೆ. ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತ ನಾಯಕರನ್ನ ರಾಜಕೀಯವಾಗಿ ಮುಗಿಸುವಂತಹ ಕೆಲಸ ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳು ಏನು ಅಂತ ಹೇಳಿದ್ರೆ, ಇವತ್ತಿನ ಬೆಳವಣಿಗೆ ಕಳೆದ ವಾರ ನಡೆದಂತಹ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಪ್ರಭಾವಿ ರಾಜಕಾರಣಿ, ಸಂವಿಧಾನ ಪ್ರೇಮಿ, ಮನೆ ಮನೆಗಳಿಗೆ ಸಂವಿಧಾನ ಪೀಠಿಕೆಯನ್ನು ಓದಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಎಲ್ಲ ಜನರಿಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರನ್ನ ಸಂಪುಟದಿಂದ ಹೊರಗಿಟ್ಟಿರುವುದು ಇವತ್ತು ಈ ದಲಿತ ಸಮುದಾಯಕ್ಕೆ ಮಾಡಿರುವಂತಹ ಮಹಾ ಅನ್ಯಾಯ. ಅದನ್ನ ಇವತ್ತು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಇದು ಈ ಬೆಳವಣಿಗೆ ಇವತ್ತಿನದು ಮಾತ್ರ ಅಲ್ಲ. ನಾವು ಬಿ ಸಿದ್ಧಲಿಂಗಪ್ಪ ಅವರ ಕಡೆಯಿಂದ ಆವತ್ತಿನ ಬೆಳವಣಿಗೆಯಿಂದ ನೋಡಿದಾಗ, ಬಿ ರಾಜಯ್ಯನವ್ರನ್ನ ನೋಡಿದಾಗ, ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ಭಾಗದಲ್ಲಿ ಹಿರಿಯ ರಾಜಕಾರಣಿ, ಅನುಭವ ರಾಜಕಾರಣಿ ಆಗಿದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರನ್ನ ವಿತೌಟ್ ಇಂಟಿಮೇಷನ್ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ವಿತೌಟ್ ಇಂಟಿಮೇಷನ್ ಅವರನ್ನ ಸಚಿವ ಸಂಪುಟಕ್ಕೆ ಕೈ ಬಿಡ್ತಾರೆ. ಅವತ್ತು ಕೂಡ ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಅದಾದ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಆಗಿ ಎಲ್ಲ ಹೊರಗಿರ್ತಾರೆ, ಅವ್ರನ್ನ ಕೈ ಬಿಟ್ಟು ಸೆಂಟ್ರಿಗೆ ಕಳಿಸ್ತಾರೆ. ಅದಾದ ನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅವರು 2003ರಲ್ಲಿ ಚುನಾವಣೆಗೆ ನಿಂತಾಗ ಇದೇ ಕಾಂಗ್ರೆಸ್ ಪಕ್ಷದವರು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ಸ್ ಇರ್ಬೋದು ಆ ರೀತಿ ಅವ್ರನ್ನ ಸೋಲಿಸ್ತಾರೆ. ನೆಕ್ಸ್ಟ್ ಟಾರ್ಗೆಟ್ ಮಾಡಿರೋದು ನಮ್ಮ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬ್ರನ್ನ ಇವತ್ತು ಪ್ರಭಾವಿ ರಾಜಕಾರಣಿ. ಅವ್ರನ್ನ ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಹೋದಂತಹ ಬೀದರಿಂದ ಚಾಮರಾಜನಗರ ಎಲ್ಲೇ ಹೋದ್ರು ಅಂತ ಅವ್ರು ಕೂಗ್ ಬರ್ತಾ ಇದ್ದು ಇಡೀ ರಾಜ್ಯದಲ್ಲಿ. ನೆಕ್ಸ್ಟ್ ದಲಿತ ಸಿಎಂ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರು, ನೆಕ್ಸ್ಟ್ ದಲಿತ ಸಿಎಂ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರು ಅಂತಾನೆ ಬಂದಿದ್ದರು. ನಾಟ್ ಓನ್ಲಿ ದಲಿತ್, ಬರೀ ದಲಿತರು ಹೇಳ್ತಿದ್ದಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ಎಲ್ಲ ಜನರು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಅವರು ಎಲ್ರಿಗೂ ಕೆಲಸವನ್ನು ಮಾಡಿದ್ದಾರೆ. ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಅಲ್ಲ, ಎಲ್ಲಾ ಸಮುದಾಯದ ಜನರಿಗೆ ಮಾಡಿದ್ದಾರೆ. ಈ ಒಂದು ಕೂಗು ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸಿಕೊಳ್ಳಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರಿಗಾಗಿ ಇದು ಸಹಿಸಿಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಅವರ ರಾಜಕೀಯವಾಗಿ ಮುಗಿಸ್ಬೇಕು ಅಂದ್ರೆ ಅವತ್ತು ಇರುವಂತ ಅಸ್ತ್ರ ಒಂದೇ, ಅವರ ಅಧಿಕಾರದಿಂದ ಎಳೆಗಿಳಿಸಬೇಕು ಅಂತ ಹೇಳಿ ಇವತ್ತು ಅನುದಾನವನ್ನು ಮಾಡಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಮೂಲಕನೇ ಇವತ್ತು ಯಾರು ದಲಿತ ಸಮುದಾಯದ ನಾಯಕರನ್ನ ಕಗ್ಗೊಲೆಯನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಉತ್ತರ 2028ರಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ನಡೆಯುವಂತಹ 2028ರ ಚುನಾವಣೆಯಲ್ಲಿ ದಲಿತ ಸಮುದಾಯ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡದಿರುವುದಕ್ಕೆ ಕಾಂಗ್ರೆಸ್ ವಿರುದ್ಧ ಅಭಿಮಾನಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಲಿತ ನಾಯಕರಿಗೆ ನಿರಂತರ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿರುವ ಅಭಿಮಾನಿಗಳು ಮಹದೇವಪ್ಪರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಎಸ್ ಸಿ ಮಹದೇವಪ್ಪನವರು 4 ವಿವಿಧ ಕ್ಷೇತ್ರಗಳಲ್ಲಿ ಮಂತ್ರಿಗಳಾಗಿದ್ದವರು, ಅಥವಾ ಇದಾದದ್ದು ಸರಿ ಅಂತ ಇದ್ರು ಗೊತ್ತಿಲ್ಲ ಅಂತವರೆಲ್ಲರಿಗೂ ಕೂಡ ಗೊತ್ತಿದೆ. ನಮಗೆ ಅದು ಮಾಹಿತಿ ಇದೆ, ಏನೇನು ಷಡ್ಯಂತ್ರಗಳಾಗಿವೆ ಎಲ್ಲವೂ ಕೂಡ. ಒಬ್ಬ ದಲಿತ ನಾಯಕನನ್ನ ಇವರಿದ್ದರೆ ಇನ್ನೊಂದಷ್ಟು ದಲಿತರು ಶೋಷಿತ ವರ್ಗ ಉದ್ಧಾರ ಆಗುತ್ತೆ, ಹೀಗಾಗಿ ಹೇಗಾದ್ರು ಮಾಡಿ ಇವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಕೆಲವರ ಷಡ್ಯಂತ್ರ. ಆ ಷಡ್ಯಂತ್ರಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ. ಪ್ರತಿ ಮನೆಗಳಲ್ಲೂ ಕೂಡ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರು ಇದ್ದಾರೆ. ನಾವು ಡಾಕ್ಟರ್ BR ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು. ಸಂವಿಧಾನ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ವ್ಯಕ್ತಿ ಸಂವಿಧಾನವನ್ನ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ, ಸಮುದಾಯವನ್ನ ಮತ್ತು ಸಮುದಾಯದ ನಾಯಕರನ್ನ ಗೌರವಿಸಲು ಅವರ ಚ್ಯುತಿಯಾಗಿ ಅವರ ಗೌರವಕ್ಕೆ ಚ್ಯುತಿಯನ್ನು ತರ್ತಾರೋ ಅವ್ರನ್ನ ಮುಂದಿನ ದಿನಗಳಲ್ಲಿ ನನ್ನ ಸಮುದಾಯ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು, ರಾಜಕೀಯ ನಮಗೂ ಕೂಡ ಗೊತ್ತು, ಅದನ್ನು ಹೇಗೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತೇಳಿ ನಾವು
ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಸಿಗದಿದ್ರೂ ಅವರ ಪರ ಅಚಲವಾಗಿ ನಿಲ್ತೇವೆ ಎಂದಿರುವ ಅಭಿಮಾನಿಗಳು 2028ರಲ್ಲಿ ಮತದಾನದ ಮೂಲಕ ತಮ್ಮ ಶಕ್ತಿ ತರಿಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ ಒನ್ ಕನ್ನಡ. ಇನ್ನಷ್ಟು